ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನಿವತ್ತು ಬೆಂಗಳೂರಿನ ಜಕ್ಕೂರಲ್ಲಿ ಇರುವಂಥ ರಂಗೋಲಿ ಗಾರ್ಡನ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಬೆಂಗಳೂರಿನಂತಹ ಸಿಲಿಕಾನ್ ಸಿಟಿ ಅಂತಲೇ ಹೆಸರು ಪಡೆದಿರುವಂಥ ಈ ಊರಲ್ಲಿ ಮಾದರಿ ಹಳ್ಳಿಯನ್ನು ಸೃಷ್ಟಿ ಮಾಡಿದ್ದಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಮತ್ತು ಇದನ್ನು ನೋಡೋದಕ್ಕೆ ಒಂದು ದಿನ ಕೂಡ ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲನೂ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿರೋದ್ರಿಂದ ನಿಜವಾದ ಹಳ್ಳಿಯ ಫೀಲೇ ಕೂಡ ನಮಗೆ ಕೊಡತ್ತೆ. ಹಳ್ಳಿಯಿಂದ ಬೆಂಗಳೂರಿಗೆ ಬಂದವರು ಅಂದರೆ 3/4% ಜನ ಹಳ್ಳಿಯವರೇ ಇರ್ತಾರೆ ಬೆಂಗಳೂರಲ್ಲಿ. ಸೊ ಅವರಿಗೆ ವೀಕ್ಲಿ ಒಂದು ರಜೆ ಸಿಗೋದ್ರಿಂದ ಊರಿಗೆ ಹೋಗೋದಕ್ಕೆ ಆಗ್ತಿರಲ್ಲ. ಅಂದರೆ ಹಳ್ಳಿನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅನ್ನೋರಿಗೆ ಇದು ಒಂದು ಬೆಸ್ಟ್ ಜಾಗ ಅಂತ ಹೇಳಿದ್ರು ಹೇಳ್ಬೋದು. ಇಲ್ಲಿ ಬಂದು ಒಂದು ದಿನ ಟೈಮ್ ಸ್ಪೆಂಡ್ ಮಾಡಿ ಹೋದರೆ ಹಳ್ಳಿಗೆ ಹೋಗಿ ಬಂದಿರೋ ಅಷ್ಟೇ ಖುಷಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಮಕ್ಕಳಿಗೆ, ಈಗ ಸಿಟಿಯಲ್ಲಿ ಬೆಳೀತಿರೋವಂಥ ಮಕ್ಕಳಿಗೆ ಹಳ್ಳಿಯರ ಜನಜೀವನದ ಬಗ್ಗೆ ಗೊತ್ತೇ ಇರಲ್ಲ. ಅವರು ಹೇಗೆ ಜೀವನ ಮಾಡ್ತಾರೆ, ಅವರು ಏನು ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಏನೂ ಅವ್ರಿಗೆ ಐಡಿಯಾನೇ ಇರಲ್ಲ. ಅವಾಗೊಂದು ಸತಿ ಇವಾಗೊಂದು ಸತಿ ಪಾರ್ಕಿಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಮೊಬೈಲು ಟ್ಯಾಬು ಕೊಟ್ಬಿಟ್ಟು ಕೂರಿಸ್ತಾರೆ ಅಷ್ಟೇ ಗೊತ್ತಿರುವಂಥ ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಬಂದರೆ ಹಳ್ಳಿಯವರ ಜೀವನ ಹೇಗೆ ನಡೆಸ್ತಾರೆ, ಹಳ್ಳಿಯ ಜೀವನದ ಮಹತ್ವದ ಬಗ್ಗೆ ಅವರು ತಿಳ್ಕೊಳ್ತಾರೆ. ಇದೊಂದು ಒಳ್ಳೆ ಲೆಸನ್ ಅಂತ ಹೇಳಿದ್ರು ಹೇಳ್ಬೋದು ಮಕ್ಕಳಿಗೆ. ಸೊ ಮತ್ತು ಇಲ್ಲಿ ಪಾರ್ಕ್ ಇದೆ, ಅವ್ರಿಗೆ ಆಟ ಆಡೋವಂಥ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಮಕ್ಕಳಿಗೆ ಕೂಡ ಎಲ್ಲೂ ಬೋರ್ ಆಗಲ್ಲ ಅಂತ ಹೇಳಿದ್ರು ಹೇಳ್ಬೋದು. ಇನ್ನು ಈ ರಂಗೋಲಿ ಗಾರ್ಡಲ್ಲಿ ಚಾರ್ಜಸ್ ಎಲ್ಲ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಬಂದರೆ, ಸೊ ಪಾರ್ಕಿಂಗ್ ಚಾರ್ಜಸ್ ಬಂದು 2 ವೀಲರ್ಗೆ 20 ರೂಪಾಯಿನ ತೊಗೊಳ್ತಾರೆ. ಕಾರ್ ಅಥವಾ ಆಟೋ ಬಂದರೆ ಅದಕ್ಕೆ 50 ರೂಪಾಯಿ ತೊಗೊಳ್ತಾರೆ. ಬಸ್ ಅಥವಾ ಸ್ಕೂಲ್ ವ್ಯಾನ್ಗಳಿಗೆ 100 ರೂಪಾಯಿನ ತೊಗೊಳ್ತಾರೆ. ಪಾರ್ಕಿಂಗ್ ತುಂಬ ದೊಡ್ಡದಾಗಿರೋದ್ರಿಂದ ಯಾವುದೇ ಪಾರ್ಕಿಂಗಿಗೆ ಸಮಸ್ಯೆ ಇಲ್ಲ. ಇನ್ನು ಎಂಟ್ರೆನ್ಸ್ ಫೀಸ್ ಬಂದರೆ ವೀಕ್ ಡೇಸಲ್ಲಿ ದೊಡ್ಡವರಿಗೆ 150 ರೂಪಾಯಿ ಮತ್ತು ಮಕ್ಕಳಿಗೆ 70 ರೂಪಾಯಿ ತೊಗೊಳ್ತಾರೆ. ಇನ್ನು ವೀಕ್ ಎಂಡಲ್ಲಿ ಅಂದರೆ ಶನಿವಾರ ಮತ್ತು ಭಾನುವಾರ ದೊಡ್ಡವರಿಗೆ 200 ರೂಪಾಯಿ ತೊಗೊಳ್ತಾರೆ, ಮಕ್ಕಳಿಗೆ 100 ರೂಪಾಯಿನ ತೊಗೊಳ್ತಾರೆ. ಇನ್ನು ಇಲ್ಲಿ ಡೇ ಪ್ಯಾಕೇಜ್ ಅಂತ ಕೂಡ ಮಾಡ್ತಾರೆ. 1 ಡೇ ಫುಲ್ ಪ್ಯಾಕೇಜ್ನ ಕೂಡ ಕೊಡ್ತಾರೆ. ಆ ಪ್ಯಾಕೇಜ್ಗೆ 900 ರುಪೀಸ್ ತೊಗೊಳ್ತಾರೆ. 900 ರೂಪಾಯಿಗೆ 1 ಡೇ ಫುಲ್ ಪ್ಯಾಕೇಜ್ನ ಕೊಡ್ತಾರೆ. ಈ ಪ್ಯಾಕೇಜಲ್ಲಿ ಏನೇನೆಲ್ಲ ಇನ್ಕ್ಲೂಡಂಗ್ ಆಗಿರುತ್ತೆ ಅಂತಂದರೆ ಪಾರ್ಕಿಂಗು ಆ್ಯಂಡ್ ಎಂಟ್ರೆನ್ಸ್ ಫೀಸು, ಆಮೇಲೆ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕು, ಮಾರ್ನಿಂಗ್ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸು, ಆಮೇಲೆ ಕಲ್ಚರ್ ಆ್ಯಕ್ಟಿವಿಟೀಸ್, ಗೇಮ್ಸ್ ಎಲ್ಲ ಇರುತ್ತೆ ಇಲ್ಲಿ. ಆ ಗೇಮ್ಸು ಇದೆಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ ಈ 1 ಡೇ ಫುಲ್ ಪ್ಯಾಕೇಜಲ್ಲಿ. 900 ರೂಪಾಯಿ ಕೊಟ್ಬಿಟ್ರೆ ಇದಿಷ್ಟು ಕೂಡ ಎಲ್ಲದರಲ್ಲಿ ಬರುತ್ತೆ. ನನ್ನ ಪ್ರಕಾರ ನಾವು ಎಂಟ್ರೆನ್ಸ್ ಫೀಸ್ 200 ಕೊಟ್ಟು, ಪಾರ್ಕಿಂಗ್ 100 ರೂಪಾಯಿ ಕೊಟ್ಟು, ಮತ್ತು ಮಧ್ಯಾಹ್ನ ಅಂದರೆ ಬೆಳಿಗ್ಗೆಯಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 1 ಡೇಗೆ ಇದು ಮುಗಿಯೋದೇ ಇಲ್ಲ. ಸೊ ಮಧ್ಯಾಹ್ನ ಊಟ ಮಾಡಲೇಬೇಕಾಗತ್ತೆ. ಸೊ ಮಧ್ಯಾಹ್ನ ಊಟಕ್ಕೆ ಏನಿಲ್ಲ ಅಂದರೂ ಒಂದು 250-300 ರೂಪಾಯಿ ಇರುತ್ತೆ. ಮತ್ತು ಯಾವುದಾದ್ರೂ ಗೇಮ್ ಆಡಬೇಕಂದ್ರೂ ಕೂಡ ಸಪ್ರೇಟಾಗಿ ಪೇ ಮಾಡಬೇಕು. ಸೊ ಇದೆಲ್ಲ ನೀವು ಟೋಟಲಾಗಿ ಮಾಡಿದ್ರೆ 900 ರೂಪಾಯಿಗಿಂತ ಜಾಸ್ತಿನೇ ಖರ್ಚಾಗತ್ತೆ ಹೊರತು ಕಡಿಮೆ ಏನು ಖರ್ಚಾಗಲ್ಲ. ಅದಕ್ಕೆ ನನ್ನ ಪ್ರಕಾರ ನೀವು ಡೇ ಪ್ಯಾಕೇಜನ್ನ ತೊಗೊಳ್ಳೋದು ತುಂಬ ಒಳ್ಳೇದಂತ ಅಂದ್ಕೊಂಡಿನಿ. ತುಂಬ ವರ್ತ್ ಇದೆ ಡೇ ಪ್ಯಾಕೇಜಲ್ಲಿ ಅಂತ ನನಗನ್ನಿಸ್ತು. ಇನ್ನು ಎಂಟ್ರಿ ಆದ ತಕ್ಷಣ ಇವರು ಕೈಗೆ ಬ್ಯಾಂಡ್ ಹಾಕ್ತಾರೆ. ಅಲ್ಲಿ ಬರೀ ಈ ಸ್ಟ್ಯಾಚ್ಯುಗಳನ್ನ ನೋಡೋದಕ್ಕೆ ಮಾತ್ರ ಇಟ್ಟಿಲ್ಲ, ವಿತ್ ಸೌಂಡನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದೇನು ಅಂತ ಕನ್ಫ್ಯೂಷನ್ ಆಗೋವಂಥ ಅವಶ್ಯಕತೆ ಇಲ್ಲ. ಸೌಂಡ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆಗೂ ನಂಬರ್ಸ್ ಕೊಟ್ಟಿದ್ದಾರೆ, 1 2 3 ಅಂಥೇಳಿ. ನೀವು ಯಾವ ನಂಬರ್ನು ಕೂಡ ಮಿಸ್ ಮಾಡಿ, ಅಂದರೆ ಯಾವುದೋ ಒಂದು ಮನೇನ ಮಿಸ್ ಮಾಡಿ ಹೋದ್ವಿ ಅನ್ನೋದಕ್ಕೆ ಚಾನ್ಸ್ ಇರಲ್ಲ. ಯಾಕಂದರೆ 1 ಆದ ತಕ್ಷಣ 2, 2 ಆದ ತಕ್ಷಣ 3 ಅಂತ ಅವರು ನಂಬರ್ ಕೊಟ್ಟಿರೋದ್ರಿಂದ ನೀವು ಯಾವ ಪ್ಲೇಸನ್ನು ಮಿಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಇಲ್ಲಿ ಮಧ್ಯಾಹ್ನ ಊಟ ಬಂದುಬಿಟ್ಟು ಜೋಳದ ರೊಟ್ಟಿ ಊಟನ ಕೊಡ್ತಾರೆ. ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ವೀಕೆಂಡಲ್ಲಿ ಇವರು ಅಂದರೆ ತುಂಬ ಜನ ಇರ್ತಾರಲ್ಲ, ಸೊ ವೀಕೆಂಡಲ್ಲಿ ಅದಕ್ಕೋಸ್ಕರ ಬೊಫೆ ಸಿಸ್ಟಮ್ನ ಮಾಡ್ತಾರೆ. ವೀಕ್ ಡೇಸಲ್ಲಿ ನಾರ್ಮಲಾಗಿ ಟೇಬಲ್ಗೆ ಸರ್ವ್ ಮಾಡ್ತಾರೆ. ಸೊ ಐಟಮ್ಸ್ ಎಲ್ಲ ಸೇಮ್ ಇರುತ್ತೆ. ವೀಕೆಂಡಲ್ಲಿ ಬೊಫೆ ಸಿಸ್ಟಮ್ ಇರುತ್ತೆ, ವೀಕ್ ಡೇಸಲ್ಲಿ ಅವರು ಟೇಬಲ್ಗೆ ಸರ್ವ್ ಮಾಡ್ತಾರೆ. ಇಷ್ಟು ಇಲ್ಲಿ ಎಂಟ್ರೆನ್ಸ್ ಫೀಸು ಮತ್ತು ಊಟ ಇದ್ರ ಬಗ್ಗೆ. ಇನ್ನು ಅಲ್ಲಿ ಏನೇನೆಲ್ಲ ಇದೆ ಅಂತ ಹೇಳಿದ್ರೆ, ನಾನು ಹಿಂಗೆ ಅವಾಗಲೇ ಹೇಳಿದ್ನಲ್ಲ, ಪ್ರತಿಯೊಂದು ಮನೆಗೂ ಕೂಡ ಅವರು ನಂಬರ್ಸ್ನ ಕೊಟ್ಟಿದ್ದಾರೆ. ಅಂದರೆ ಹಳ್ಳಿಯಲ್ಲಿ ಜೀವನ ಮಾಡ್ತಕ್ಕಂಥ ಜನರು ಏನೇನೆಲ್ಲ ಕೆಲಸ ಮಾಡ್ತಿದ್ರು, ಈಗ ನಮ್ಮ ಜೀವನದಲ್ಲಿ ನಾವು ಏನೇನೆಲ್ಲ ವಸ್ತುಗಳನ್ನ ಯೂಸ್ ಮಾಡ್ತೀವಿ, ಅವಶ್ಯಕ ವಸ್ತುಗಳನ್ನ, ಸೊ ಅದನ್ನು ತಯಾರು ಮಾಡುವಂಥ ಪ್ರತಿಯೊಬ್ಬರು ಮನೆಯೂ ಕೂಡ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲು ಗ್ರಾಮೀಣ ಒಕ್ಕಲಿಗರ ಮನೆ, ಗ್ರಾಮೀಣ ಕುಂಬಾರರ ಮನೆ, ಗ್ರಾಮೀಣ ಬ್ರಾಹ್ಮಣರ ಮನೆ, ವೈದ್ಯರ ಮನೆ, ನೇಕಾರರ ಮನೆ, ಆಮೇಲೆ ಗ್ರಾಮೀಣ ಶಾಲೆ, ಗ್ರಾಮೀಣ ಚಮ್ಮಾರರ ಮನೆ, ಗ್ರಾಮೀಣ ತೊಟ್ಟಿ ಮನೆ, ದನದ ಕೊಟ್ಟಿಗೆ, ಕುರಿ ಕೊಟ್ಟಿಗೆ, ಆಮೇಲೆ ಪಂಚಾಯಿತಿ ಕಟ್ಟೆ, ಗ್ರಾಮೀಣ ಕುರುಬರ ಮನೆ, ಅಗಸರ ಮನೆ, ಗ್ರಾಮೀಣ ಶಿಲ್ಪಿಗನ ಮನೆ,
ಗ್ರಾಮೀಣ ವೇದರ ಮನೆ, ಗೊಂಬೆ ಮಾಡುವವರ ಮನೆ, ಕುಮಟಗಾರರ ಮನೆ, ಬಳೆಗಾರರ ಮನೆ, ಮರದ ಕೆಲಸ ಮಾಡುವವರ ಮನೆ, ಆಮೇಲೆ ಕೊಡಗು ಮನೆತನದ ಬಗ್ಗೆ, ಆಮೇಲೆ ಬಟ್ಟೆ ನೇಯುವವರ ಮನೆ, ಕಲ್ಲು ಹೊಡೆಯುವವರ ಮನೆ, ಗ್ರಾಮೀಣ ಸುಣ್ಣಗಾರರ ಮನೆ, ಲಂಬಾಣಿ ಮನೆ, ಆಮೇಲೆ ಗ್ರಾಮೀಣ ಸಂತೆ. ಹೀಗೆ ಅದು ಆ್ಯಕ್ಚುಲಿ ನಂಗೆ ನೆನಪಿರೋದಿಷ್ಟೇ. ತುಂಬ ಅಂದರೆ ತುಂಬ ಮನೆ. ಅದೇ ಹೇಳಿದಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಏನೇನು ಅವಶ್ಯಕತೆ ವಸ್ತುಗಳನ್ನ ಯೂಸ್ ಮಾಡ್ತೀವೋ ಅದನ್ನು ತಯಾರು ಮಾಡೋಕ್ಕಂಥ ಪ್ರತಿಯೊಬ್ಬರ ಮನೆಯೂ ಕೂಡ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಇದೇನು ಅಂತ ಕನ್ಫ್ಯೂಸ್ ಆಗೋವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಮನೆ ಮುಂದೆ ಕೂಡ ಇದು ಏನು ಅನ್ನೋದನ್ನು ಒಂದು ಬೋರ್ಡ್ ಮಾಡಿ ಹಾಕಿದ್ದಾರೆ. ಸೊ ನೀವು ಅದನ್ನು ಓದ್ಕೊಂಡು ಅದನ್ನು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇನ್ನು ಅಲ್ಲಿ ಇಟ್ಟಿರುವಂಥ ವಸ್ತುಗಳಿಗೆ ಬಂದರೆ ತುಂಬ ರಿಯಾಲಿಸ್ಟಿಕ್ ಆಗಿರುವಂತಹ ಗೊಂಬೆಗಳನ್ನ ತಯಾರು ಮಾಡಿದ್ದಾರೆ. ಅಲ್ಲಿ ಜನರು ಮಧ್ಯೆ, ಆ ಗೊಂಬೆಗಳ ಮಧ್ಯೆ ಜನರಿದ್ದರೆ ಜನರು ಯಾರೋ ಗೊಂಬೆಗಳು ಯಾವುದು ಅನ್ನೋದು ಗೊತ್ತಾಗಲ್ಲ. ಅಷ್ಟು ಒಂದು ರಿಯಲ್ ಆಗಿ ಪ್ರತಿಯೊಂದು ಗೊಂಬೆಗಳನ್ನೂ ಕೂಡ ಅವರು ತಯಾರು ಮಾಡಿದ್ದಾರೆ, ಸ್ಟ್ಯಾಚ್ಯೂಗಳನ್ನ. ಇನ್ನು ಅಲ್ಲಿ ಇಟ್ಟಿರ್ತಕ್ಕಂಥ ವಸ್ತು ಕೂಡ ಎಲ್ಲ ವಸ್ತುಗಳು ಕೂಡ ತುಂಬ ರಿಯಲ್ ವಸ್ತುಗಳೇ. ಆ್ಯಂಡ್ ಆ ವಸ್ತುಗಳನ್ನೆಲ್ಲ ಎಲ್ಲಿ ಕಲೆಕ್ಟ್ ಮಾಡಿದ್ರು ಅನ್ನೋದು ಖಂಡಿತ ಗೊತ್ತಿರಲ್ಲ. ಸೊ ನಿಮ್ಮದೇನಾದರೂ ಹಳ್ಳಿ ಮನೆತನ ಆಗಿ ಅಲ್ಲಿ ಹಳೆ ಕಾಲದ ವಸ್ತುಗಳಿದ್ದರೆ ಅಲ್ಲಿರುವಂಥ ವಸ್ತುಗಳು ನಿಮಗೆ ತುಂಬ ಬೇಗ ಗೊತ್ತಾಗ್ತವೆ. ಸೊ ಯಾವತ್ತೂ ಹಳ್ಳಿನ ನೋಡದೇ ಇರೋರು ಹೋದರೆ ಅದು ಏನು ವಸ್ತುಗಳು ಅಂತಲೇ ಗೊತ್ತಾಗಲ್ಲ, ಅಷ್ಟು ಹಳೆಯ ಕಾಲದ ವಸ್ತುಗಳನ್ನ ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಬಟ್ಟೆ ಒಣಸೋದಾಗಲಿ, ಮಕ್ಕಳನ್ನ ಸ್ನಾನ ಮಾಡಿಸೋದಾಗಲಿ, ಮಕ್ಕಳನ್ನ ಮಲಗಿಸ್ತಾ ಇರೋದಾಗಲಿ, ಶಾಲೆಯಲ್ಲಿ ಆಗಲಿ ಅಥವಾ ಶೇವಿಂಗ್ ಮಾಡ್ತಾ ಇರೋದು, ಪೋಸ್ಟ್ಮ್ಯಾನಿಂದ ಕಾಗದನ ಕಲೆಕ್ಟ್ ಮಾಡ್ಕೊಳ್ತಾ ಇರೋದು, ಇದೆಲ್ಲ ತುಂಬ ರಿಯಲ್ ಆಗಿದೆ. ಈಗ ನಾವು ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀವಿ. ಈಗ ಲೆಟ್ರು ಬರೆಯೋದೇ ತುಂಬ ಕಡಿಮೆ, ಅದು ಇದು ಬಂದ್ರೂ ಪೋಸ್ಟ್ಮ್ಯಾನಿಗೋಸ್ಕರ ವೆಯ್ಟ್ ಮಾಡೋದು, ಅವ್ರು ತಂದು ಕೊಡೋದು ಅದೆಲ್ಲ ತುಂಬ ಕಡಿಮೆ ಆಗಿದೆ. ಎಲ್ಲ ಈಗ ಫೋನಲ್ಲೇ ಆಗೋಗಿದೆ. ನೋಡಿ, ಇದು ಸ್ಕೂಲು. ಈ ಥರ ಕೆಳಗಡೆ ಕೂತ್ಕೊಂಡು ಪಾಠ ಮಾಡ್ತಾಯಿದ್ರು ಆವಾಗಿಂತ ಈಗಲೂ ಹಳ್ಳಿನಲ್ಲಿ ಇದೆ. ಆ ಥರ ಪ್ರತಿಯೊಂದನ್ನು ಕೂಡ ಇಲ್ಲಿ ತುಂಬ ರಿಯಾಲಿಸ್ಟಿಕ್ಕಾಗಿ ತಯಾರು ಮಾಡಿದ್ದಾರೆ. ನೋಡಿ, ಇದು ಪಂಚಾಯಿತಿ ಕಟ್ಟೆ. ಈ ಪಂಚಾಯಿತಿ ಕಟ್ಟೆ ಜಸ್ಟ್ ಅದೇ ಏನಂತಂದರೆ ಬರೀ ಸ್ಟ್ಯಾಚ್ಯೂಗಳಿಲ್ಲ, ನಾನು ವಿತ್ ಸೌಂಡ್ ಕೂಡ ಕೊಡ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರ ಆರ್ಗ್ಯುಮೆಂಟು, ಇವ್ರ ಆರ್ಗ್ಯುಮೆಂಟು, ಪಂಚಾಯಿತಿದಾರರ ಜಡ್ಜ್ಮೆಂಟು ಎಲ್ಲನೂ ಕೂಡ ಪ್ರತಿಯೊಂದನ್ನು ಕೂಡ ಇವರು ವಾಯ್ಸ್ ಕೊಡ್ತಾ ಇದ್ದಾರೆ. ಹಳ್ಳಿಯಲ್ಲಿ ಜಾಸ್ತಿ ಸಾಕು ಪ್ರಾಣಿಗಳನ್ನ ಸಾಕ್ತಾರೆ. ಸೊ ಇಲ್ಲೂ ಕೂಡ ಜಾಸ್ತಿ ಕುರಿಗಳು, ಹಸುಗಳು, ಅದ್ರ ಬಗ್ಗೆನೇ ಜಾಸ್ತಿ ಒಂದು ಒತ್ತು ಕೊಟ್ಟು ಮಾಡಿರೋ ಥರ ಇದೆ. ನೀವು ಎಲ್ಲೂ ಹೋಗ್ತಾ ಇದ್ರೂ ದನಗಳ ಸೌಂಡು, ಕುರಿಗಳ ಸೌಂಡು ಮತ್ತು ಮಕ್ಕಳ ಸೌಂಡು ಕೇಳಿಸ್ತಾನೆ ಇರುತ್ತೆ. ನೀವು ರಿಯಲ್ ಆಗಿ ಹಳ್ಳಿಯಲ್ಲೇ ಹೋಗ್ತಾ ಇದ್ದೀರೇನೋ ಅನ್ನೋಂತಹ ಫೀಲ್ ಬರುತ್ತೆ. ಇನ್ನು ಮಕ್ಕಳ ಆಟಕ್ಕೆ ಬಂದರೆ ಆವಾಗಿನ ಆಟಗಳೆಲ್ಲ ಜಸ್ಟ್ ಈಗ ಕೇಳೋದಕ್ಕೆ ಸಿಗತ್ತೆ ಅಷ್ಟೇ, ನೋಡೋದಕ್ಕೆ ಎಲ್ಲೂ ಸಿಗಲ್ಲ ಅಂತ ಹೇಳಿದ್ರು ಹೇಳ್ಬೋದು. ಚಿನ್ನಿ ದಾಂಡು, ಗೋಲಿ, ಕಬಡ್ಡಿ, ಖೋ ಖೋ, ಕಣ್ಣಾಮುಚ್ಚಾಲೆ, ಕುಂಟಬಿಲ್ಲೆ, ಹೀಗೆ ಹಲವಾರು ಆಟಗಳು ಹಳ್ಳಿಯ ಮಕ್ಕಳು ಆಟ ಆಡ್ತಿದ್ರು. ಆದರೆ ಈಗ ನೀನು ಹಳ್ಳಿ ಮಕ್ಕಳನ್ನ ಕೇಳಿ, ಸಿಟಿ ಮಕ್ಕಳನ್ನ ಕೇಳಿ, ಅವ್ರಿಗೆ ಗೊತ್ತಿರೋದು ಒಂದೇ ಆಟ, ಅದು ಕ್ರಿಕೆಟ್. ಯಾರು ನೋಡಿದ್ರು ಕ್ರಿಕೆಟ್ ಆಡ್ತೀವಿ ಅನ್ನೋದು ಬಿಟ್ಟರೆ ಬೇರೆ ಯಾವ ಆಟಗಳನ್ನು ಅಷ್ಟು ಆಡ್ತೀವಿ ಅಂತ ಹೇಳಿರೋದನ್ನ ನಾನು ಕೇಳಲಿಲ್ಲ. ಅದು ಇಲ್ಲಿ ಆ ಥರ ಹಲವಾರು ಆಟಗಳನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಇಲ್ಲಿ ಹಲವಾರು ಮನೆಗಳನ್ನ ನಾನು ನಿಮಗೆ ತೋರಿಸ್ದೆ ಅಲ್ಲ, ಎಲ್ಲಾದರೂ ಗಂಡ ಹೆಂಡತಿ ಮಕ್ಕಳು ಅಂದರೆ ಈ 4 ಜನ ಇರುವಂಥ ಮನೆಗಳು ಎಲ್ಲಾದರೂ ಕಾಣಿಸ್ತಾ? ಖಂಡಿತ ಕಾಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಜಾಸ್ತಿ ಜನಗಳು ಆ ಮನೆಯಲ್ಲಿ ಇರೋ ಥರನೇ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಹಳ್ಳಿಗಳಲ್ಲಿ, ಅದು ಆಗಿನ ಕಾಲದ ಹಳ್ಳಿಗಳಲ್ಲಿ ಅವಿಭಕ್ತ ಕುಟುಂಬಗಳು ಜಾಸ್ತಿ ಅನ್ನೋದ್ರ ಬಗ್ಗೆ ಅವರಿಲ್ಲಿ ಹೇಳಿದ್ದಾರೆ. ಅಂದರೆ ಒಂದೇ ಮನೆಯಲ್ಲಿ ಎಲ್ಲರೂ ವಾಸ ಮಾಡ್ತಾಯಿದ್ರು. ದೊಡ್ಡಪ್ಪ ದೊಡ್ಡಮ್ಮ, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ಅಕ್ಕ, ಈ ಥರ ಒಂದೇ ಕುಟುಂಬದಲ್ಲಿ ತುಂಬ ಜನ ಸೇರಿ ಬದುಕ್ತಾ ಇದ್ರು. ಅದನ್ನು ಕೂಡ ಇಲ್ಲಿ ಮೇಯ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ನೀವು ಇದನ್ನು ಖಂಡಿತ ಅಬ್ಸರ್ವ್ ಮಾಡಿರ್ತೀರ ಅಂತ ಅಂದ್ಕೊತೀನಿ ನಾನು. ಒಂದೇ ಮನೆಯಲ್ಲಿ ತುಂಬ ಜನರು ಇರೋ ಥರ ಇಲ್ಲಿ ಗೊಂಬೆಗಳನ್ನ ಇಟ್ಟಿದ್ದಾರೆ. ಒಬ್ಬರು ಮಕ್ಕಳನ್ನ ಸ್ನಾನ ಮಾಡಿಸೋದು, ಇನ್ನೊಬ್ಬರು ಮಕ್ಕಳನ್ನ ಮಲಗಿಸೋದು, ಇನ್ನೊಬ್ಬರು ಮಕ್ಕಳಿಗೆ ತಿಂಡಿ ತಿನ್ನಿಸೋದು, ಈ ಥರ ಹಲವಾರು ಗೊಂಬೆಗಳನ್ನ ಇಲ್ಲಿ ಇಟ್ಟಿದ್ದಾರೆ. ನೋಡಿ, ಇದು ಗ್ರಾಮೀಣ ಸಂತೆ. ಆವಾಗಿನ ಕಾಲದಲ್ಲೆಲ್ಲ ಸಂತೆ ಮಾಡ್ತಿದ್ರು, ಈಗಲೂ ಕೂಡ ಸಂತೆ ಇದೆ. ನಾನು ಲಾಸ್ಟ್ ವಿಡಿಯೋ ಹಾಕಿದ್ದೀನಿ ನೋಡಿ, ನಮ್ಮೂರಲ್ಲಿ ಸೋಮವಾರದ ಸಂತೆ ಅಂತ. ಸೊ ಆ ಸಂತೆಗೂ ಅಥವಾ ಇಲ್ಲಿ ಇಟ್ಟಿರುವಂಥ ಸಂತೆಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ನೋಡಿ, ಎಲ್ಲ ಹಾಗೆ ಅಚ್ಚು ಹೊಡೆದಿರೋ ಥರ ಇದೆ. ಸೊ ಅಷ್ಟು ನಿಜವಾಗಿದೆ ಇದು ಅನ್ನೋ ಥರ ನಿಮಗೆ ಫೀಲ್ನ ಕೊಡುತ್ತೆ. ನೀವು ಲಾಸ್ಟ್ ವಿಡಿಯೋನ ನೋಡಿ, ಆ ಸಂತೆಗೂ ಈ ಸಂತೆಗೂ ಏನೂ ಡಿಫ್ರೆನ್ಸ್ ಗೊತ್ತಾಗಲ್ಲ.
ಸೊ ಇನ್ನಿಲ್ಲಿ ಕಲ್ಚರ್ ಆ್ಯಕ್ಟಿವಿಟೀಸು ಗೇಮ್ಸ್ ಅಂತ ಹೇಳಿದ್ನಲ್ಲ, ಆ ವಿಷಯಕ್ಕೆ ಏನಾದರೂ ಬಂದರೆ, ಸೊ ಇಲ್ಲಿ ಹಲವಾರು ಗೇಮ್ಸ್ಗಳಿದ್ದಾವೆ, ಆ್ಯಕ್ಟಿವಿಟೀಸ್ಗಳಿದ್ದಾವೆ. ಸೊ ಅದರಲ್ಲಿ ಟಂಗಾ ರೈಡ್ ಇದೆ, ಗನ್ ಶೂಟ್ ಇದೆ, ಮತ್ತು ಫಿಶ್ ಸ್ಪಾ ಇದೆ. ಆಮೇಲೆ ಚಿಕ್ಕ ಮಕ್ಕಳಿಗೋಸ್ಕರ ಒಂದು ಮಿನಿ ಗಾರ್ಡನ್ನ ಮಾಡಿದ್ದಾರೆ. ಆಮೇಲೆ ಪಾಟ್ರಿ ಮೇಕಿಂಗ್ ಕೂಡ ಇದೆ, ಮಡಿಕೆ ಮಾಡೋದು ಕೂಡ ಇಲ್ಲಿ ಆ್ಯಕ್ಟಿವಿಟೀಸ್ ಆಗಿ ಇಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ಡೇ ಪ್ಯಾಕೇಜ್ ತೊಗೊಂಡ್ರೆ ಇದರಲ್ಲಿ ನೀವು ಯಾವ ಆಟನಾದರೂ ಆಡ್ಬೋದು, ಅದೆಲ್ಲ ಇಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ. ಇಲ್ಲ ಡೇ ಪ್ಯಾಕೇಜ್ ತೊಗೊಳ್ದೇ ನೀವು ಬರೀ ಎಂಟ್ರೆನ್ಸ್ ಫೀಸ್ ಕೊಟ್ಟು ಬಂದಿರ್ತೀರ ಅಂತಂದರೆ ಇದು ಪ್ರತಿಯೊಂದು ಆಟಕ್ಕೂ ಒಂದೊಂದು ರೇಟ್ನ ಫಿಕ್ಸ್ ಮಾಡಿದ್ದಾರೆ ಅವರು. ಟಂಗಾ ರೈಡ್ಗೆ ಪರ್ ಪರ್ಸನ್ನು 70 ರುಪೀಸ್ನ ತೊಗೊಳ್ತಾರೆ. ಇನ್ನು ಗನ್ ಶೂಟ್ ಇದೆ, ಆಮೇಲೆ ಫಿಶ್ ಸ್ಪಾಗೆ 100 ರೂಪಾಯಿನ ತೊಗೊಳ್ತಾರೆ, ಕೇವಲ 10 ನಿಮಿಷಕ್ಕೋಸ್ಕರ. ಅದೇ ನಮ್ಮ ಹಳ್ಳಿಲಿ ಸುಮ್ಮನೆ ಹಳ್ಳ ಕೊಳ್ಳದಲ್ಲೆಲ್ಲ ಕಾಲು ಹಾಕೊಂಡು ಕೂತ್ಕೊಂಡ್ರೆ ಎಷ್ಟು ಹೊತ್ತು ಬೇಕಾದರೂ ಕೂತ್ಕೋಬೋದು. ಫಿಶ್ಗಳು ಹಾಗೆ ಬಂದು ಎಲ್ಲ ಕಾಲನ್ನ ಕಚಗುಳಿ ಕೊಡ್ತಾ ಇರುತ್ತೆ. ಬಟ್ ಇಲ್ಲಿ 10 ನಿಮಿಷ ಫಿಶ್ ಸ್ಪಾಗೆ ಹೋಗೋದಕ್ಕೆ 100 ರೂಪಾಯಿನ ನೀವು ಕೊಡಬೇಕಾಗತ್ತೆ. ಆಮೇಲೆ ಇಲ್ಲಿ ಪಾಟ್ರಿ ಮೇಕಿಂಗ್ ಇದೆ ಅಂತ ಹೇಳಿದ್ನಲ್ಲ, ಮಡಿಕೆ ಮಾಡೋದನ್ನು ನಾವೇ ಮಡಿಕೆ ಮಾಡೋದನ್ನು ಅವರು ಹೇಳಿಕೊಡ್ತಾರೆ, ಅಂದರೆ ಅವರು ಮಾಡ್ತಿರ್ತಾರೆ. ಸೊ ನಮ್ಮ ಕೈಯಲ್ಲಿ ನಾವು ಕೂಡ ಅದನ್ನು ಮಾಡಿರೋ ಥರ ಇಟ್ಕೊಳ್ಬೋದು. ನಾವೇ ಮಾಡಿದ್ವಾ ಅನ್ನೋದು ನಮಗೆ ನಂಬಿಕೆ ಬರಲ್ಲ. ಇನ್ನು ನೋಡಿ, ಹಾರ್ಸ್ ರೈಡಿಂಗ್ ಕೂಡ ಇದೆ ಇಲ್ಲಿ. ಆಮೇಲೆ ಅವಾಗಿನ ಕಾಲದಲ್ಲಿ ಅಥವಾ ಹಳ್ಳಿಗಳಲ್ಲಿ, ಇನ್ನೂ ಕೆಲವೊಂದೊಂದು ಹಳ್ಳಿಗಳಲ್ಲಿ ಇದೆ, ಇದು ಕುಸ್ತಿ ಮಾಡ್ತಾಯಿದ್ರು. ಸೊ ಜನ ಎಲ್ಲ ಸುತ್ತ ಕೂತ್ಕೊಂಡು ನೋಡ್ತಾಯಿದ್ರು, ಮಧ್ಯೆ ಕುಸ್ತಿ ಮಾಡ್ತಾಯಿದ್ರು. ಸೊ ಅದನ್ನು ಕೊಡಿ ಇಲ್ಲಿ ಇಟ್ಟಿದ್ದಾರೆ. ಇಷ್ಟು ಇಲ್ಲಿ ರಂಗೋಲಿ ಗಾರ್ಡನ್ನ ಸಂಪೂರ್ಣ ಮಾಹಿತಿ, ಅಂದರೆ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಸೊ ಯಾರೆಲ್ಲ ಹಳ್ಳಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರೋ, ಬೆಂಗಳೂರಲ್ಲಿ ಇರೋ ಅಂಥವ್ರು ಖಂಡಿತ ಒಂದಿನ ಟೈಮ್ ಮಾಡಿಕೊಂಡು ಈ ರಂಗೋಲಿ ಗಾರ್ಡನ್ಗೆ ವಿಸಿಟ್ ಮಾಡಿ. ಸೊ ನೀವು ಕೊಟ್ಟಿರುವಂಥ ದುಡ್ಡಿಗೆ ಏನೂ ಮೋಸ ಇಲ್ಲ ಇಲ್ಲಿ, ಅಷ್ಟು ವರ್ತ್ ಇದೆ ಇಲ್ಲಿ. ನೋಡಿ, ಇದೇ ಪಾಟ್ರಿ ಮೇಕಿಂಗ್ ಅಂತ ಹೇಳಿದ್ನಲ್ಲ, ಇಲ್ಲೇ ಮಾಡೋದು. ಆಮೇಲೆ ಇದು ಫಿಶ್ ಸ್ಪಾ ನೋಡಿ, ಎಷ್ಟು ಚಿಕ್ಕದಾಗಿದೆ. ಇದರಲ್ಲೇ 10 ನಿಮಿಷ ಕೂರೋದಕ್ಕೆ 100 ರೂಪಾಯಿನ ಕೊಡಬೇಕು ನಾವು. ಇನ್ನು ಇಲ್ಲಿ ಅಂದರೆ ಕೆಲವೊಂದೊಂದು ಐಟಮ್ಗಳನ್ನ ಕೂಡ ಸೇಲ್ಗಿಟ್ಟಿದ್ದಾರೆ. ಬಳಪದ ಕಲ್ಲಿಂದ ಮಾಡಿರ್ತಾರಲ್ಲ, ಬೆಳ್ಳುಳ್ಳಿ ಕಟ್ಟೋದು ಕುಟಾಣಿ, ಅದು ಆಮೇಲೆ ಪಡ್ಡಿನ ಹಂಚು, ದೋಸೆ ಕಾವಲಿ, ಇದನ್ನೆಲ್ಲ ಅಲ್ಲಿ ಇಟ್ಟಿದ್ರು ಸೇಲ್ಗೆ. ಆಮೇಲೆ ಇಲ್ಲಿ ಸ್ನ್ಯಾಕ್ಸ್ ಕೂಡ ಸಿಗತ್ತೆ, ಗೋಬಿ ಮಂಚೂರಿ, ನೂಡಲ್ಸು, ಆ ಥರ ಸ್ನ್ಯಾಕ್ಸು ಕೂಡ ಇಲ್ಲಿ ಸಿಗತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಖಂಡಿತ ಒಂದು ಸತಿ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.